ಹಲೋ, ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೆನ್ನಮ್ಮ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಸ್ನೇಹ ಮ್ಯಾಮ್. ಇವತ್ತಿನ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನು ಅಂತಂದರೆ, ನನ್ನ ಎಕ್ಸ್ಪೀರಿಯೆನ್ಸು ಅಂದರೆ ಶ್ರೀಷ್ಮಾ ಫರ್ಟಿಲಿಟಿ ಸೆಂಟ್ರಲ್ಲಿ ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ನನ್ನ ಸಕ್ಸಸ್ ಸ್ಟೋರಿನ ಹೇಳೋದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಶ್ರೀಷ್ಮಾ ಫರ್ಟಿಲಿಟಿ ಸೆಂಟರು ಅಥವಾ ಡಾಕ್ಟರ್ ಸ್ನೇಹ ಮೇಡಮ್ನ ಮೀಟಾಗಿ 10 ತಿಂಗಳು ಆಗ್ತಾ ಬಂತು. ಈ 10 ತಿಂಗಳಲ್ಲಿ ಫಸ್ಟಿಗೆ ಹೋಗಿದ್ದಾಗೆ ನನಗೆ ಮೇಡಮ್ಮು ಡೈರೆಕ್ಟಾಗಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಬಗ್ಗೆ ಏನೂ ಇಲ್ಲ. ಫಸ್ಟು ನನ್ನ ಬಾಡಿನ ಮೇಡಮ್ ಫಸ್ಟ್ ಸ್ಟಡಿ ಮಾಡಿದರು. ನನಗೆ ತುಂಬ ಸಿವಿಯರ್ PCOD ಪ್ರಾಬ್ಲಮ್ ಇತ್ತು. ಸೊ ಆ ಸಿವಿಯರ್ PCOD ಪ್ರಾಬ್ಲಮ್ನ ಅವರು ಯಾವ ರೀತಿ ಅಂತಂದರೆ ಸ್ಟೇಜ್ ಬೈ ಸ್ಟೇಜು, ಅಂದರೆ ನನ್ನ ಬಾಡಿ ಯಾವ ಕಂಡೀಷನಲ್ಲಿದೆ, ನನ್ನ ಬಾಡಿ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ, ಯಾವ ಮೆಡಿಸಿನ್ಸು ಯಾವುದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಮೇಡಮ್ಮು ಸ್ಟೇಜ್ ಬೈ ಸ್ಟೇಜು ನನಗೆ ಟ್ರೀಟ್ಮೆಂಟ್ ಕೊಡ್ತಾ ಬಂದರು. ಟ್ರೀಟ್ಮೆಂಟ್ ಕೊಡ್ತಾ ಬಂದ್ರಿಂದಾಗಿ ನನಗೆ ಹೆಂಗೆ ಅಂದರೆ ನನ್ನ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನನಗೆ ಗೊತ್ತಾಗ್ತಾ ಬಂತು. ಪ್ರತಿಯೊಂದು ಒಂದು ಮೆಡಿಕೇಷನಲ್ಲೂ ನನ್ನ ದೇಹ ಒಂದು ರೆಸ್ಪಾಂಡ್ ಮಾಡ್ತಾಯಿತ್ತು. ಪ್ರತಿ ಸ್ಟೇಜಲ್ಲೂ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಮೇಡಮ್ ನನಗೆ ಟ್ರೀಟ್ ಮಾಡ್ತಾ ಬಂದರು. ಸೊ ಇದರಿಂದಾಗಿ ನನಗೆ ಇವತ್ತು ನನ್ನ ಪ್ರೆಗ್ನೆನ್ಸಿ ಪಾಸಿಟಿವ್ 2 ಮ್ಯಾಜಿಕಲ್ ಲೈನ್ಸ್ ನೋಡೋದಕ್ಕೆ ಸಾಧ್ಯ ಆಯಿತು. ಫೈನಲಿ ನನಗೆ 2 ಮ್ಯಾಜಿಕಲ್ ಲೈನ್ಸ್ ಪಾಸಿಟಿವ್ ಲೈನ್ಸ್ ಬಂದಿದೆ. ನಾನು ಕನ್ಸೀವ್ ಕೂಡ ಆಗಿದ್ದೀನಿ. ಇವಾಗ ನನಗೆ 1 ತಿಂಗಳ ಮೇಲೆ 2 ವಾರ ಆಯಿತು, ಅಂದರೆ 6ನೇ ವಾರ ನಡೀತಾ ಇದೆ ನನಗೆ. ಸೊ ಇದೆಲ್ಲದಕ್ಕೂ ರೀಸನ್ ಅಂತಂದರೆ ಡಾಕ್ಟರ್ ಸ್ನೇಹ ಮೇಡಮ್ಮು, ಅವರ ಹೆಲ್ಪು, ಅವರ ಪೇಷನ್ಸು ಮತ್ತು ಅವರ ಫ್ರೆಂಡ್ಲಿ ನೇಚರು, ಮತ್ತು ಅವರು ನನ್ನ ಬಾಡಿನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದ್ರ ತಕ್ಕನಂಗೆ ನನಗೆ ಮೆಡಿಕೇಷನ್ ಕೊಟ್ಟಿರೋದಕ್ಕಾಗಿಯೇ ಇದು ನನಗೆ ಸಾಧ್ಯ ಆಗಿದೆ. ಸೊ ಇದೇ ಥರನಾಗಿ ನನ್ನ ಥರ ಯಾರಾದರೂ PCOD ಪ್ರಾಬ್ಲಮ್ಮು ಅಥವಾ ಡಿಫ್ರೆಂಟ್ ಏನು ವುಮೆನ್ ಹೆಲ್ತ್ ಇಶ್ಯೂಸ್ ಏನಾದರೂ ನಿಮಗಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಡಾಕ್ಟರ್ ಸ್ನೇಹ ಮೇಡಮ್, ಶ್ರೀಷ್ಮಾ ಫರ್ಟಿಲಿಟಿ ಸೆಂಟ್ರಲ್ಲಿ. ಸೊ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನಿದೆಯೋ ನಿಮ್ಮ ಸಮಸ್ಯೆ ಏನಿದೆಯೋ ನೀಟಾಗಿ ಮೇಡಮ್ಗೆ ಎಕ್ಸ್ಪ್ಲೇನ್ ಮಾಡಿ, ಅವರು ನಿಮ್ಮ ಬಾಡಿ ನೇಚರ್ನ ಸ್ಟಡಿ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಿಮಗೆ ಟ್ರೀಟ್ಮೆಂಟ್ನ ಕೊಡ್ತಾ ಬರ್ತಾರೆ. ಸಕ್ಸಸ್ ಆಗೋರ್ಗೂ ಅವರು ಒಂಥರ ಚಾಲೆಂಜಿಂಗಾಗಿ ತೊಗೊಂಡು ನಮ್ಮನ್ನು ಮೋಟಿವೇಟ್ ಮಾಡ್ತಾ ಈ ಒಂದು ರಿಸಲ್ಟ್ ಬರೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ಸ್ ಬರಲಿ ಅಂತ ಆಶಿಸ್ತೀನಿ. ಹಾಗೆ ನನಗೂ ಮುಂದಿನ ಜರ್ನಿ ನಂದು ಏನಿದೆ ಅದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ನಂಗೆ ದಯವಿಟ್ಟು ಆಶೀರ್ವಾದ ಮಾಡಿ. ಧನ್ಯವಾದ.